ನನ್ನ ಹೆಸರು ಪುಷ್ಪ. ನನಗೆ ಒಬ್ಬಳು ಮುದ್ದಾದ ಮಗಳು ಮತ್ತು ಒಬ್ಬ ಮಗ ಇದ್ದನು. ಇವರಿಬ್ಬರಿಗೂ ಮದುವೆಯಾಗಿತ್ತು. ನನ್ನ ಮಗ ಕೆಲಸದ ಕಾರಣದಿಂದಾಗಿ ಹೊರಗೆ ಹೆಚ್ಚಾಗಿ ಉಳಿಯುತ್ತಿದ್ದನು. ಆದರೆ ನನ್ನ ಸೊಸೆ ಮಾಲಾ ನನ್ನ ಜೊತೆ ಇರುತ್ತಿದ್ದಳು. ನನ್ನ ಮಗನ ಮದುವೆಯಾಗಿ 3 ವರ್ಷವಾಗಿತ್ತು. ಮಗಳ ಮದುವೆಯಾಗಿ 1.5 ವರ್ಷವಾಗಿತ್ತು. ಒಂದು ದಿನ ನನ್ನ ಮಗಳು ದೀಪ ಫೋನ್ ಮಾಡಿ, ಅಮ್ಮ, ನಿನ್ನ ಅಳಿಯನ ಕೆಲಸ ಹೋಗಿದೆ ಅಮ್ಮ ಎಂದಳು. ಈಗ ನನ್ನ ಮಗಳ ಕಷ್ಟ ಇನ್ನೂ ಹೆಚ್ಚಾಗಬಹುದು ಮತ್ತು ನಾನು ನನ್ನ ಮಗಳು ದೀಪಾಳಿಗೆ ಸಹಾಯ ಮಾಡಬೇಕೆಂದು ನಿರ್ಧಾರ ಮಾಡಿದೆ. ಅವಳು ನನ್ನನ್ನು ನೋಡಲು ಬಂದಳು. ಅವಳ ಮುಖದ ಮೇಲೆ ಅವಳು ತುಂಬಾ ಕಷ್ಟದಲ್ಲಿರುವುದು ಎದ್ದು ಕಾಣುತ್ತಿತ್ತು. ದೀಪ, ಎಲ್ಲಿಯವರೆಗೆ ಅಳಿಯಂದಿರಿಗೆ ಕೆಲಸ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನೀವಿಬ್ಬರೂ ನಮ್ಮ ಜೊತೆ ಇರಬಹುದು ಎಂದು ಹೇಳಿದೆ. ಆದರೆ ನನ್ನ ಸೊಸೆ ಮಾಲಾ ಅವರಿಬ್ಬರೂ ಇಲ್ಲಿಗೆ ಬಂದ ಮೇಲೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ದೀಪ ಮತ್ತು ಮಾಲಾಳ ನಡುವೆ ಆಗಾಗ ಮನಸ್ತಾಪವಾಗುತ್ತಿತ್ತು. ಅದು ಚಿಕ್ಕಪುಟ್ಟ ಕೆಲಸಗಳ ವಿಷಯಕ್ಕೆ. ಒಂದು ದಿನ ನಾನು ನನ್ನ ಸೊಸೆಗೆ ಕೋಪದಿಂದ ಹೇಳಿದೆ, ನಿನಗೆ ನನ್ನ ಮಗಳ ಮೇಲೆ ಕೋಪವಿದ್ದರೆ ನೀನು ನಿನ್ನ ಗಂಡನ ಜೊತೆಗೆ ಹೋಗಬಹುದು ಎಂದು. ನನ್ನ ಈ ಮಾತಿಗೆ ಅವಳಿಗೆ ತುಂಬಾ ಕೋಪ ಬಂದಿತು. ಅವಳು ತಕ್ಷಣ ತನ್ನ ಬಟ್ಟೆಗಳು ಮತ್ತು ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೋಗುವ ನಿರ್ಧಾರ ಮಾಡಿದಳು. ಅವಳು ಹೊರಟು ಹೋದ ಮೇಲೆ ನನ್ನ ಮಗಳು ನೆಮ್ಮದಿಯಾಗಿರತೊಡಗಿದಳು. ಕೆಲವು ದಿನಗಳ ನಂತರ ಅಳಿಯಂದಿರು ಒಂದು ದಿನ ಆಕಸ್ಮಿಕವಾಗಿ ಇದ್ದಕ್ಕಿದ್ದಂತೆ ನನ್ನ ಕೋಣೆಗೆ ಬಂದರು. ಆ ಸಮಯದಲ್ಲಿ ನಾನು ಕಬೋರ್ಡ್ನಿಂದ ಬಟ್ಟೆಯನ್ನು ತೆಗೆದುಕೊಳ್ಳುತ್ತಿದ್ದೆ, ಏಕೆಂದರೆ ಪರಿಚಯದವರ ಮದುವೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಕೆಲವು ಸೀರೆಗಳನ್ನು ನಾನು ಸಪರೇಟ್ ಆಗಿ ಇಟ್ಟಿದ್ದೆ ಮತ್ತು ನಾನು ಸೀರೆಯ ಬ್ಲೌಸ್ ಅನ್ನು ಹಾಕಿ ನೋಡುತ್ತಿರುವಾಗ ಆಕಸ್ಮಿಕವಾಗಿ ಬಾಗಿಲನ್ನು ಬಡಿಯದೆ ನನ್ನ ಅಳಿಯಂದಿರು ಕೋಣೆಯೊಳಗೆ ಬಂದರು. ಅವರನ್ನು ನೋಡಿ ನಾನು ತಕ್ಷಣ ನನ್ನ ಮುಖವನ್ನು ತಿರುಗಿಸಿಕೊಂಡೆ. ಅದು ಅನಿರೀಕ್ಷಿತವಾಗಿತ್ತು. ಇದರಿಂದಾಗಿ ನನಗೂ ಹಾಗೂ ಅಳಿಯಂದಿರಿಗೆ ಒಂದು ಅಸಹಜ ಭಾವನೆ ಕಾಡತೊಡಗಿತು. ನಾನು ತಕ್ಷಣ ಸೆರಗನ್ನು ಮೇಲೆ ಹಾಕಿಕೊಂಡೆ ಮತ್ತು ಅಳಿಯಂದಿರ ಕಡೆಗೆ ತಿರುಗಿ ನೋಡಿದೆ. ಮನೆಯಲ್ಲಿ ನಾನು ಮತ್ತು ಸೊಸೆ ಇಬ್ಬರೇ ಇರುತ್ತಿದ್ದರಿಂದ ನನಗೆ ಬಾಗಿಲನ್ನು ಹಾಕಿಕೊಳ್ಳುವ ಅಭ್ಯಾಸವಿರಲಿಲ್ಲ. ಯಾಕಂದರೆ ಮನೆಯಲ್ಲಿ ಗಂಡಸರು ಯಾರೂ ಇರಲಿಲ್ಲ ಅಲ್ವಾ, ಹಾಗಾಗಿ ನಾನು ಯಾವಾಗಲೂ ಓಪನ್ ಮಾಡಿ ಇಟ್ಟಿರುತ್ತಿದ್ದೆ. ನಾನು ಅಳಿಯಂದಿರ ಕಡೆ ತಿರುಗಿ ನೋಡಿದಾಗ ಅವರು ನನ್ನ ಬೆಡ್ ಬಳಿ ಬಂದು ನಿಂತಿದ್ದರು. ದಯವಿಟ್ಟು ನನ್ನನ್ನು ಕ್ಷಮಿಸಿ, ಅಕಸ್ಮಾತಾಗಿ ನಾನು ಈ ಕೋಣೆಗೆ ಬಂದುಬಿಟ್ಟೆ ಎಂದು ಕ್ಷಮೆ ಕೇಳಿದರು ಮತ್ತು ಸ್ವಲ್ಪ ದೂರ ಹೋಗಿ ನಿಂತುಕೊಂಡರು. ಅತ್ತೆ, ನೀವು ನನಗೆ ಮತ್ತು ದೀಪಾಳಿಗೆ ತುಂಬಾ ಸಹಾಯ ಮಾಡುತ್ತಿದ್ದೀರಿ. ಅಳಿಯ ಮತ್ತು ಮಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವವರು ತಾಯಿಯ ಸಮಾನರಾಗಿರುತ್ತಾರೆ. ನೀವು ಕೂಡ ನನ್ನನ್ನು ಮಗನಂತೆ ನೋಡಿಕೊಳ್ಳುತ್ತಿದ್ದೀರಿ. ನೀವೇನೂ ಚಿಂತೆ ಮಾಡಬೇಡಿ, ನಾನು ಹೆಚ್ಚು ದಿನ ಇಲ್ಲಿ ಇರುವುದಿಲ್ಲ. ಅಳಿಯನಿಗೆ ಅತ್ತೆಯ ಮನೆಯಲ್ಲಿ ಹೆಚ್ಚು ದಿನ ಇರುವುದು ಶೋಭೆ ತರುವುದಿಲ್ಲ. ನಾನು ಆದಷ್ಟು ಬೇಗ ಯಾವುದಾದರೂ ಕೆಲಸವನ್ನು ಹುಡುಕುತ್ತೇನೆ ಎಂದು ಹೇಳಿದರು. ಆಗ ನಾನು ಅಳಿಯನಿಗೆ ಹೇಳಿದೆ, ನೀವು ನನಗೆ ಧನ್ಯವಾದಗಳು ಹೇಳುವ ಅವಶ್ಯಕತೆ ಇಲ್ಲ. ನೀವು ಈ ಮನೆಯ ಒಬ್ಬರೇ ಅಳಿಯ. ನೀವು ನಾಚಿಕೆ ಪಟ್ಟುಕೊಳ್ಳಬೇಡಿ. ಈ ಮನೆಯನ್ನು ನಿಮ್ಮ ಸ್ವಂತ ಮನೆ ಎಂದೇ ತಿಳಿದುಕೊಳ್ಳಿ. ನನ್ನ ಮಗ ಮಹೇಶ್ ಹೇಗೋ ಹಾಗೆ ನೀವು ಕೂಡ ನನ್ನ ಇನ್ನೊಬ್ಬ ಮಗ ಇದ್ದ ಹಾಗೆ ಎಂದು ಹೇಳಿದ ತಕ್ಷಣ ನನ್ನ ಮಾತು ಕೇಳಿ ಅಳಿಯಂದಿರು ನನ್ನನ್ನು ಅಪ್ಪಿಕೊಂಡರು. ಅತ್ತೆ, ನಿಮ್ಮ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ. ನೀವು ಮಾಡಿದ ಈ ಸಹಾಯಕ್ಕೆ ಪ್ರತಿಫಲವಾಗಿ ನಾನು ನಿಮಗೆ ಏನಾದರೂ ಉಪಕಾರ ಮಾಡುತ್ತೇನೋ ಇಲ್ಲವೋ ಗೊತ್ತಿಲ್ಲ ಎಂದು ಹೇಳಿದರು. ಅಳಿಯಂದಿರು ನನ್ನನ್ನು ತಬ್ಬಿಕೊಂಡಾಗ ಒಂದು ಕ್ಷಣ ನಾನು ಬೆಚ್ಚಿಬಿದ್ದೆ. ಅಷ್ಟಕ್ಕೂ ಅವನು ನನ್ನ ಅಳಿಯ. ನಮ್ಮಿಬ್ಬರ ನಡುವೆ ಅಷ್ಟೊಂದು ಸಲಿಗೆ ಏನೂ ಇರಲಿಲ್ಲ. ಇದು ಇಂದಿನ ಕಾಲದ ಹುಡುಗರ ವರ್ತನೆ ಇರಬಹುದು ಎಂದು ನಾನು ಯೋಚನೆ ಮಾಡಿ ಸುಮ್ಮನಾದೆ. ಇವತ್ತಿನ ಕಾಲದ ಹುಡುಗರು ಅತ್ತೆಯರೊಂದಿಗೆ ಯಾವುದೇ ನಾಚಿಕೆ ಇಲ್ಲದೆ ವರ್ತಿಸುತ್ತಾರೆ. ಹೀಗೆ ಕ್ರಮೇಣ ನನ್ನ ಮನಸ್ಸಿನಲ್ಲಿ ಬೇಡವಾದ ಆಲೋಚನೆಗಳೇ ಬರುತ್ತಿದ್ದವು. ದೀಪ ಮತ್ತು ಅಳಿಯಂದಿರ ನಡುವೆ ಏನೋ ಸರಿಯಿಲ್ಲ ಎಂದು ನನಗೆ ಈಗ ಅನಿಸತೊಡಗಿತು. ಒಂದು ದಿನ ನಾನು ನನ್ನ ರೂಮಿನಿಂದ ಹೊರಬರುವಾಗ ದೀಪಾಳ ಕೋಣೆಯಲ್ಲಿ ಜಗಳವಾಡುತ್ತಿರುವ ಶಬ್ದ ಕೇಳಿಸಿತು. ಅವರಿಬ್ಬರು ಯಾವುದೋ ವಿಷಯಕ್ಕೆ ಜಗಳವಾಡುತ್ತಿದ್ದಾರೆ ಎಂದು ನಾನು ಅಂದುಕೊಂಡೆ ಮತ್ತು ಅದನ್ನು ಕೇಳಿ ನಾನು ಸೀದಾ ಅವರ ರೂಮಿಗೆ ಹೋದೆ. ಅಲ್ಲಿ ಹೋಗಿ ನೋಡಿದಾಗ ದೀಪ ತನ್ನ ಗಂಡನಿಗೆ ಚೆನ್ನಾಗಿ ಬೈಯುತ್ತಿದ್ದಳು. 20 ದಿನಗಳಾಯಿತು, ಆದರೂ ಈ ಮನುಷ್ಯನಿಂದ ಒಂದು ಕೆಲಸವನ್ನು ಹುಡುಕಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇಡೀ ದಿನ ಫೋನು ಮತ್ತೆ ಲ್ಯಾಪ್ಟಾಪ್ ಮುಂದೆ ಕುಳಿತು ಏನು ಮಾಡುತ್ತಿರೋ ನನಗಂತೂ ತಿಳಿಯುತ್ತಿಲ್ಲ. ಮನೆಯಲ್ಲಿ ಕುಳಿತು ನಿಮ್ಮ ತಲೆ ಕೆಟ್ಟು ಹೋಗಿರಬೇಕು. ಈಗ ನನ್ನ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡು ಎಂದು ಹೇಳುತ್ತಿದ್ದೀರಿ. ನಾನು ಈ ರೀತಿ ಕೆಲಸಕ್ಕೆ ಬಾರದ ವ್ಯಕ್ತಿಗೆ ಮಸಾಜ್ ಮಾಡುವುದಿಲ್ಲ ಎಂದು ರೇಗುತ್ತಿದ್ದಳು. ದೀಪ ತನ್ನ ತಾಯಿ ಎದುರಿಗೆ ನಿಂತಿದ್ದರು. ತನ್ನ ಗಂಡನಿಗೆ ಅವಮಾನ ಮಾಡುತ್ತಿದ್ದಳು. ಇದನ್ನು ಕೇಳಿ ನಾನು ದೀಪಾವಳಿಗೆ ಬೈಯಲು ಶುರುಮಾಡಿದೆ. ದೀಪ, ನಿನ್ನ ನಾಲಿಗೆ ಮೇಲೆ ಸ್ವಲ್ಪ ಹಿಡಿತವಿರಲಿ. ಅಳಿಯಂದರಿಗೆ ಹಾಗೆ ಬೈಯುತ್ತಿದ್ದೀಯಾ ಏಕೆ? ಅವರು ಕೆಲಸಕ್ಕಾಗಿ ಹುಡುಕಾಡುತ್ತಿದ್ದಾರಲ್ಲವೇ? ಒಂದಲ್ಲ ಒಂದು ದಿನ ಅಳಿಯಂದಿರಿಗೆ ಕೆಲಸ ಸಿಕ್ಕೇ ಸಿಗುತ್ತದೆ. ಈ ಕಷ್ಟದ ಸಮಯ ಕೂಡ ಹೊರಟು ಹೋಗುತ್ತದೆ. ಈ ಸಮಯದಲ್ಲಿ ನೀನು ನಿನ್ನ ಗಂಡನಿಗೆ ಧೈರ್ಯವನ್ನು ಹೇಳಬೇಕು. ಗಂಡನ ಸೇವೆ ಮಾಡುವುದು ತುಂಬಾ ಪುಣ್ಯದ ಕೆಲಸವಾಗಿದೆ. ಅಮ್ಮ, ನಿನ್ನ ಅಳಿಯ ನಿನಗೆ ಅಷ್ಟೊಂದು ಪ್ರೀತಿ ಪಾತ್ರರಾಗಿ ಕಂಡರೆ ನೀನೇ ಅವರಿಗೆ ತಲೆಗೆ ಎಣ್ಣೆ ಹಾಕಿ ಯಾಕೆ ಮಸಾಜ್ ಮಾಡಬಾರದು? ಅವಳ ಮಾತಿಗೆ ನಾನು ತದ್ವಿರುದ್ಧವಾಗಿ ಹೇಳಲು ಹೊರಟಾಗ ಅಳಿಯಂದಿರು ನನ್ನ ಕೈ ಹಿಡಿದು ಹೊರಗಡೆ ಕರೆದುಕೊಂಡು ಬಂದರು ಮತ್ತು ಹೇಳಿದರು, ಅತ್ತೆ, ನಾನು ದೀಪಾಳ ಸಿಡುಕುತನವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ನನ್ನಂತಹ ವ್ಯಕ್ತಿ ಮನೆಯಲ್ಲಿ ಕುಳಿತುಕೊಳ್ಳುವುದು, ಅದು ಅತ್ತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ಶೋಭೆಯಲ್ಲ. ನಾನಾದರೂ ಏನು ಮಾಡಲಿ? ನಾನು ಎಷ್ಟೇ ಪ್ರಯತ್ನಪಟ್ಟು ಹುಡುಕಿದರೂ ನನಗೆ ಕೆಲಸ ಸಿಗುತ್ತಿಲ್ಲ. ನನ್ನ ಹಣೆಬರಹ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಹೀಗೆ ಹೇಳಿ ಅವರ ಕಣ್ಣಲ್ಲಿ ನೀರು ತೊಟ್ಟಿತ್ತು. ಆಗ ನಾನು ಹೇಳಿದೆ, ನೀವು ಈ ಹಾಸಿಗೆಯ ತುದಿಯಲ್ಲಿ ಕುಳಿತುಕೊಳ್ಳಿ, ನಾನು ನಿಮಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುತ್ತೇನೆ.
ಇದರಿಂದ ನಿಮ್ಮ ಮನಸ್ಸು ಶಾಂತವಾಗುವುದು, ನಿಮಗೆ ಒಳ್ಳೆಯ ನಿದ್ದೆ ಕೂಡ ಬರುತ್ತದೆ. ಈಗ ನೀವು ತುಂಬಾ ಕಳವಳದಲ್ಲಿದ್ದೀರಾ. ಸ್ವಲ್ಪ ಹೊತ್ತು ಎಣ್ಣೆ ಹಾಕಿ ಮಸಾಜ್ ಮಾಡಿಸಿಕೊಂಡು ಮಲಗಿದರೆ ನಿಮ್ಮ ತಲೆಬಿಸಿ ಕಡಿಮೆಯಾಗುತ್ತದೆ ಎಂದು ಹೇಳಿ ನಾನು ಅಳಿಯಂದಿರ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡುತ್ತಿದ್ದಾಗ ನನ್ನ ಅಳಿಯ ನನ್ನ 2 ಕೈಯನ್ನು ಹಿಡಿದು ಹೇಳಿದನು, ಅತ್ತೆ, ನಿಮ್ಮ ಈ ಕೈಗಳಲ್ಲಿ ಏನೋ ಜಾದು ಇದೆ. ನೀವು ಮಸಾಜ್ ಮಾಡಿದ ತಕ್ಷಣ ನನ್ನ ತಲೆನೋವೆಲ್ಲ ಹೊರಟು ಹೋಯಿತು. ಹಾಗೆ ಕತ್ತಿನ ಕೆಳಗೆ ಕೂಡ ಸ್ವಲ್ಪ ಮಸಾಜ್ ಮಾಡುತ್ತೀರಾ ಎಂದು ಕೇಳಿದರು. ನಾನು ಕುತ್ತಿಗೆಯ ಬಳಿ ಮಸಾಜ್ ಮಾಡಲು ಶುರು ಮಾಡಿದಾಗ ನನಗೆ ಒಂದು ರೀತಿಯ ಸಂಕೋಚವಾಯಿತು. ಆಗ ನಾನು ನನ್ನ ಕೈ ನೋಯುತ್ತಿದೆ ಎಂದು ಕಾರಣ ಹೇಳಿ ಅವರಿಂದ ಸ್ವಲ್ಪ ದೂರ ಹೋಗಿ ನಿಂತೆ. ಸ್ವಲ್ಪ ದಿನಗಳಲ್ಲಿ ಅಳಿಯಂದಿರಿಗೆ ಕೆಲಸವೂ ಸಿಕ್ಕಿತು. ಕೆಲಸ ಸಿಕ್ಕಿದ ಮೇಲೆ ನನ್ನ ಮಗಳು ತಾನು ಗರ್ಭಿಣಿಯಾಗಿರುವ ಸುದ್ದಿ ಹೇಳಿದಳು. ಅಳಿಯನಿಗೆ ಕೆಲಸ ಸಿಕ್ಕಿದ ಮೇಲೆ ನನ್ನ ಮಗಳು ಮತ್ತು ಅಳಿಯ ಇಬ್ಬರೂ ತಮ್ಮ ಮನೆಗೆ ಹೊರಟು ಹೋಗಲು ರೆಡಿಯಾಗಿ ನಿಂತರು. ಆಗ ನಾನು ಅವರಿಗೆ ಮತ್ತೆ ಇಲ್ಲೇ ಉಳಿಯಲು ಹೇಳಿದೆ, ಏಕೆಂದರೆ ನನ್ನ ಮಗಳ ಸಂತೋಷದ ವಿಚಾರವನ್ನು ಕೇಳಿ ನನಗೆ ತುಂಬಾ ಸಂತೋಷವಾಗಿತ್ತು. ಅವಳು ಗರ್ಭಿಣಿಯಾಗಿರುವ ಖುಷಿ ಸಮಾಚಾರ ಕೇಳಿ ಇನ್ನು ಕೆಲವು ದಿನಗಳ ಮಟ್ಟಿಗೆ ನನ್ನ ಮಗಳು ನನ್ನ ಮನೆಯಲ್ಲಿ ಇದ್ದರೆ ನಾನು ಅವಳಿಗೆ ಬೇಕಾದನ್ನು ಮಾಡಿಕೊಡಬಹುದು, ಅವಳ ಬಯಕೆಯನ್ನು ಈಡೇರಿಸಬಹುದು ಎಂದು ನಿರ್ಧರಿಸಿದೆ. ಆದರೆ ಆ 2 ದಿನಗಳಲ್ಲಿ ದೀಪಾಳಿಗೆ ಆರೋಗ್ಯ ಸ್ವಲ್ಪ ಹದಗೆಡತೊಡಗಿತು. ಈಗ ಅಳಿಯ ಮತ್ತು ಮಗಳಿಬ್ಬರು ಬೇರೆ ಬೇರೆ ಇರುತ್ತಿದ್ದರು. ದೀಪಾಳ ಪರಿಸ್ಥಿತಿಯನ್ನು ನೋಡಿ ಅವಳನ್ನು ಒಂಟಿಯಾಗಿ ಹೋಗಲು ಬಿಡಲಿಲ್ಲ. ಅವಳು ಅಲ್ಲಿಗೆ ಹೋಗಿ ಮನೆ ಕೆಲಸವನ್ನು ಮಾಡಲು ಕೂಡ ಸಾಧ್ಯವಾಗುವುದಿಲ್ಲ ಎಂದು ನನ್ನಲ್ಲಿ ಯೋಚನೆ ಬಂದಿತ್ತು. ಎಲ್ಲಿಯವರೆಗೆ ದೀಪ ಸರಿ ಹೋಗುವುದಿಲ್ಲವೋ ಅವಳನ್ನು ಅಲ್ಲಿಯವರೆಗೆ ನನ್ನ ಮನೆಯಲ್ಲಿ ಇರಿಸಿಕೊಳ್ಳಬೇಕೆಂದು ನಾನು ನಿರ್ಧಾರ ಮಾಡಿದೆ. ಹೀಗೆ ದಿನಗಳು ಸಾಗುತ್ತಿದ್ದವು. ಅಳಿಯಂದಿರು ಕೆಲಸಕ್ಕೆ ಹೋಗತೊಡಗಿದರು. ಪ್ರತಿದಿನ ಬೆಳಗ್ಗೆ ನಾನೇ ಅಳಿಯಂದಿರಿಗೆ ತಿಂಡಿ ಮಾಡಿ ಬಾಕ್ಸ್ ರೆಡಿ ಮಾಡಿಕೊಡುತ್ತಿದ್ದೆ ಮತ್ತು ಅವರ ಬಟ್ಟೆಗಳನ್ನೆಲ್ಲ ಇಸ್ತ್ರಿ ಮಾಡಿ ಅವರ ಆಫೀಸ್ ಬ್ಯಾಗನ್ನು ಅವರು ಹೊರಡುವ ಟೈಮ್ಗೆ ಟೇಬಲ್ ಮೇಲೆ ತಂದು ಇಡುತ್ತಿದ್ದೆ. ಈ ರೀತಿಯಲ್ಲಿ ನಾನು ಅಳಿಯಂದಿರನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ. ಅಳಿಯಂದಿರು ಕೂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಲು ಶುರು ಮಾಡಿದರು. ಸಂಜೆ ಅಳಿಯಂದಿರು ಆಯಾಸದಿಂದ ಕೆಲಸ ಮುಗಿಸಿ ಮನೆಗೆ ಮರಳಿದರು ಕೂಡ ರಾತ್ರಿ ಮನೆ ಕೆಲಸದಲ್ಲಿ ನನಗೆ ಸಹಾಯ ಮಾಡುತ್ತಿದ್ದರು. ತರಕಾರಿ ಹೆಚ್ಚಿಕೊಡುವುದು, ತೊಳೆದಿರುವ ಪಾತ್ರೆಗಳನ್ನು ಜೋಡಿಸುವುದು, ಹೀಗೆ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ನನಗೆ ಸಹಾಯ ಮಾಡುತ್ತಿದ್ದರು. ನೋಡುತ್ತಿದ್ದಂತೆ ನನ್ನ ಮಗಳು ದೀಪ ಹಾಗೂ ಅಳಿಯಂದಿರು ನಮ್ಮ ಮನೆಗೆ ಬಂದು 2 ತಿಂಗಳಾಯಿತು. ದೀಪ ಗರ್ಭಿಣಿಯಾಗಿದ್ದರಿಂದ ಅವಳ ಮನಸ್ಸು ಸರಿಯಾಗಿರುತ್ತಿರಲಿಲ್ಲ. ಅಳಿಯಂದಿರಿಗೆ ಇದರ ಬಗ್ಗೆ ಏನೂ ತಿಳಿದಿಲ್ಲ ಇರಲಿಲ್ಲ. ಇದೇ ಕಾರಣಕ್ಕಾಗಿ ಅವರಿಬ್ಬರ ಮಧ್ಯೆ ಜಗಳವಾಗುತ್ತಿತ್ತು. ಪ್ರತಿದಿನ ನಾನು ಅವರಿಬ್ಬರ ನಡುವಿನ ಜಗಳವನ್ನು ಕೇಳುತ್ತಿದ್ದೆ. ಆದರೆ ಇದು ಗಂಡ ಹೆಂಡತಿಯರ ಮಧ್ಯೆ ನಡೆಯುವ ಸಾಮಾನ್ಯ ಚಿಕ್ಕ ಜಗಳ ಎಂದು ನಾನು ಅವರ ಜಗಳದ ಕಡೆ ಅಷ್ಟೊಂದು ಗಮನಹರಿಸಲಿಲ್ಲ. ಒಂದು ದಿನ ಅಳಿಯಂದಿರು ನನ್ನ ರೂಮಿಗೆ ಬಂದು ಹೇಳಿದರು, ಅತ್ತೆ, ಈಗ ನಾನು ದೀಪ ರೂಮಿನಲ್ಲಿ ಮಲಗಲು ಸಾಧ್ಯವಿಲ್ಲ. ಸ್ವಲ್ಪ ನನ್ನ ಕೈ ಟಚ್ ಆದರೂ ಕೂಡ ತಕ್ಷಣ ಅವಳು ನನ್ನ ಮೇಲೆ ಕೋಪ ಮಾಡಿಕೊಂಡು ರೇಗಾಡುತ್ತಾಳೆ. ಅವಳ ಈ ಸಿಡುಕತನದ ಕಾರಣದಿಂದಾಗಿ ನನಗೆ ರಾತ್ರಿ ನಿದ್ದೆ ಬರುವುದಿಲ್ಲ. ಕಳೆದ 3 ದಿನಗಳಿಂದ ಆಫೀಸಿನಲ್ಲಿನ ಕೆಲಸದ ಒತ್ತಡದಿಂದಾಗಿ ನನಗೆ ತುಂಬಾ ಸುಸ್ತಾಗಿದೆ ಎಂದು ಹೇಳಿದರು. ಆಗ ನಾನು ಅಳಿಯನಿಗೆ ಹೇಳಿದೆ, ಇಂತಹ ಸ್ಥಿತಿಯಲ್ಲಿ ಮಹಿಳೆಯರ ಕೋಪ ಹೆಚ್ಚಾಗುತ್ತದೆ. ಅದನ್ನು ನೀವು ಇಂತಹ ಸಮಯದಲ್ಲಿ ಅರ್ಥ ಮಾಡಿಕೊಂಡು ಅವಳಿಗೆ ಸಮಾಧಾನದ ಮಾತುಗಳನ್ನು ಹೇಳಬೇಕು ಎಂದು ನಾನು ಅಳಿಯಂದಿರಿಗೆ ಸಲಹೆ ನೀಡಿದೆ. ಹೌದು ಅತ್ತೆ, ನೀವು ಹೇಳುತ್ತಿರುವುದು ಸರಿ, ನನಗೆ ಎಲ್ಲವೂ ಅರ್ಥವಾಗುತ್ತದೆ. ಆದರೆ ಇದು ನನ್ನ ಆರೋಗ್ಯದ ಪ್ರಶ್ನೆಯಾಗಿದೆ. ನಾನು ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳದೆ ಹೋದರೆ ನನಗೆ ಆಫೀಸ್ನಲ್ಲಿ ಕೆಲಸ ಮಾಡಲು ಆಗುವುದಿಲ್ಲ. ನಿಮಗೇನು ಅಭ್ಯಂತರ ಇಲ್ಲ ಎನ್ನುವುದಾದರೆ ಇಂದಿನಿಂದ ನಾನು ನಿಮ್ಮ ರೂಮಿನಲ್ಲಿಯೇ ಮಲಗುತ್ತೇನೆ ಎಂದರು. ಅದನ್ನು ಕೇಳಿ ನಾನು ಗಾಬರಿಯಾದೆ. ಆಗ ನಾನು ತಕ್ಷಣಕ್ಕೆ ಒಪ್ಪಿಕೊಳ್ಳಲಿಲ್ಲ. ನಂತರ ಯೋಚಿಸಿದೆ, ಅಳಿಯಂದಿರಿಗೆ ನನ್ನ ಬಳಿ ಸಹಾಯವನ್ನು ಕೇಳುವುದು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ ಎಂದು, ಮತ್ತು ಅವರು ನನಗೆ ಮಗನ ಸಮಾನ ಅಂದುಕೊಂಡೆ. ಆದ್ದರಿಂದ ನಾನು ಯಾವುದೇ ಸಂದೇಹ ಪಡದೆ ಅಳಿಯಂದಿರಿಗೆ ನನ್ನ ರೂಮಿನಲ್ಲಿ ಮಲಗಲು ಅವಕಾಶ ನೀಡಿದೆ. ಅಳಿಯಂದಿರು ನನ್ನ ರೂಮಿನಲ್ಲಿ ಮಲಗುವುದರ ಉದ್ದೇಶವಾದರೂ ಏನಿರಬಹುದು ಎಂದು ಯೋಚಿಸತೊಡಗಿದೆ. ಆ ರಾತ್ರಿ ಅಳಿಯಂದಿರು ನನ್ನ ರೂಮಿನಲ್ಲಿ ಮಲಗಿದ್ದರಿಂದ ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ. ಅವರು ನನ್ನ ರೂಮಿನಲ್ಲಿ ಇರುವ ಕಾರಣಕ್ಕಾಗಿ ನಾನು ರಾತ್ರಿ ಸೀರೆಯನ್ನು ಬದಲಾಯಿಸಿ ನೈಟಿ ಹಾಕಿಕೊಳ್ಳಲು ಆಗದೆ ಸೀರೆಯಲ್ಲಿ ಮಲಗಿಕೊಂಡೆ. ನನಗೆ ರಾತ್ರಿ ಹೊತ್ತು ನೈಟಿಯಲ್ಲಿ ಮಲಗಿ ಅಭ್ಯಾಸ. ಸೀರೆಯಲ್ಲಿ ಮಲಗಿದ್ದರೆ ನನಗೆ ಸರಿಯಾಗಿ ನಿದ್ದೆ ಹತ್ತುವುದಿಲ್ಲ, ಕಿರಿಕಿರಿ ಎನಿಸುತ್ತದೆ. ಆದರೆ ಈ ರಾತ್ರಿ ನಾನು ಸೀರೆಯಲ್ಲಿ ಮಲಗಿದ್ದರಿಂದ ನನಗೆ ನಿದ್ದೆ ಹತ್ತಲಿಲ್ಲ. ಆಗ ಅಳಿಯಂದಿರು ಹೇಳಿದರು, ಅತ್ತೆ, ನೆನ್ನೆ ರಾತ್ರಿ ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೂ ಮೊದಲು ನಾನು ನಿಮ್ಮನ್ನು ನೋಡಿದ್ದೇನೆ. ನೀವು ರಾತ್ರಿ ಹೊತ್ತು ನೈಟಿ ಹಾಕಿಕೊಂಡು ಮಲಗುತ್ತೀರಿ. ನನ್ನಿಂದ ನೀವು ನಾಚಿಕೆ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ ಸೀರೆಯಲ್ಲಿ ನಿದ್ದೆ ಬರದೆ ಹೋದರೆ ಪ್ರತಿದಿನ ರಾತ್ರಿ ನೀವು ನೈಟಿಯನ್ನು ಧರಿಸಿ ಮಲಗಬಹುದು. ನನ್ನನ್ನು ನಂಬಿ, ಇದು ಸತ್ಯವಾದ ಮಾತು ಎಂದು ಹೇಳಿದರು. ರಾತ್ರಿ ಪೂರ್ತಿ ನಾನು ಸೀರೆಯಲ್ಲಿ ಮಲಗಿದ್ದರಿಂದ ನನಗೆ ಇಡೀ ರಾತ್ರಿ ನಿದ್ದೆ ಬಂದಿರಲಿಲ್ಲ. ಇಂದು ಕೂಡ ರಾತ್ರಿ ನಿದ್ದೆಗೆ ಇಡುವುದು ನನಗೆ ಇಷ್ಟವಿರಲಿಲ್ಲ. ಆದ್ದರಿಂದ ನಾನು ಬಟ್ಟೆಯನ್ನು ಬದಲಾಯಿಸಿದೆ ಮತ್ತು ನಾನು ಸೀರೆ ಬದಲಾಯಿಸಿ ನೈಟಿಯನ್ನು ತೊಟ್ಟು ಬಂದಾಗ ಅಳಿಯಂದರು ನನ್ನನ್ನು ನೋಡಿ ಹೇಳಿದರು, ಅತ್ತೆ, ಈ ಬಟ್ಟೆಯಲ್ಲಿ ನೀವು ಅತ್ತೆಯಂತೆ ಕಾಣುವುದಿಲ್ಲ, ನೀವು ತುಂಬಾ ಸುಂದರವಾಗಿ ಕಾಣುತ್ತಿದ್ದೀರಿ ಎಂದರು. ಅಳಿಯನ ಮಾತಿಗೆ ನಾನು ಮುಗುಳು ನಗುತ್ತಾ ನನ್ನ ಜಾಗದಲ್ಲಿ ಮಲಗಲು ಹೋದೆ. ಮಾರನೇ ದಿನ ನಾನು ಬೆಳಗ್ಗೆ ತಿಂಡಿ
ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಲು ಬಾತ್ರೂಮಿಗೆ ಹೋದೆ. ನಾನು ಸ್ನಾನಕ್ಕೆ ಹೋದಾಗ ಕೆಳಗೆ ಚಿಕ್ಕ ಚಿಕ್ಕ ಸೋಪಿನ ತುಂಡುಗಳು ಬಿದ್ದಿದ್ದರಿಂದ ಅದನ್ನು ನೋಡದೆ ಅದರ ಮೇಲೆ ಕಾಲಿಟ್ಟಾಗ ನಾನು ಕಾಲು ಜಾರಿ ಬಿದ್ದಾಗ ನನ್ನ ಸೊಂಟಕ್ಕೆ ತುಂಬಾ ನೋವಾಯಿತು ಮತ್ತು ನನಗೆ ಎದ್ದೇಳಲು ಕೂಡ ಆಗಲಿಲ್ಲ. ನಾನು ದೀಪಾಳನ್ನು ಕೂಗಿ ಕೂಗಿ ಕರೆದೆ, ಆದರೆ ಅವಳು ತನ್ನ ರೂಮಿನಿಂದ ಹೊರಗೆ ಬರಲಿಲ್ಲ. ಆದರೆ ಅಳಿಯಂದಿರು ರೂಮಿಗೆ ಬಂದರು. ನಾನು ಬಾತ್ರೂಂನಲ್ಲಿ ಬಿದ್ದಿರುವುದನ್ನು ನೋಡಿ ಅವರು ತಕ್ಷಣ ಒಳಗೆ ಬಂದರು ಮತ್ತು ನನ್ನನ್ನು ಮೇಲಕ್ಕೆ ಎತ್ತಿ ಹಾಸಿಗೆ ಮೇಲೆ ಮಲಗಿಸಿದರು. ಆ ಸಮಯದಲ್ಲಿ ನನ್ನ ಸೊಂಟದಲ್ಲಿ ತುಂಬಾ ನೋವಿತ್ತು. ಅಳಿಯಂದಿರು ತಕ್ಷಣ ಬಿಸಿನೀರಿನ ಬ್ಯಾಗನ್ನು ತಂದು ನನಗೆ ನೀಡಿದರು. ನಾನು ಅಳಿಯಂದಿರನ್ನು ನೋಡಿದಾಗ ಅವರು ಆಫೀಸ್ಗೆ ಹೋಗಲು ರೆಡಿಯಾಗಿದ್ದರು. ನನಗೆ ಸಹಾಯ ಮಾಡಲು ಬಂದು ಅವರ ಆಫೀಸ್ನ ಬಟ್ಟೆಯೆಲ್ಲ ನೀರಿನಲ್ಲಿ ನೆನೆದು ಹೋಗಿದ್ದವು. ಅಳಿಯಂದಿರು ನನಗೆ ಸಹಾಯ ಮಾಡಲು ಹಿಂದೆ ಮುಂದೆ ಯೋಚಿಸಲಿಲ್ಲ. ದೀಪ ಸ್ವಲ್ಪ ಸಮಯದ ನಂತರ ನನ್ನ ರೂಮಿಗೆ ಬಂದಳು. ಆದರೆ ಅವಳು ಗರ್ಭಿಣಿಯಾಗಿದ್ದರಿಂದ ಅವಳಿಂದ ನನಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವಳಿಗೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಕೂಡ ಸಾಧ್ಯವಾಗಲಿಲ್ಲ. ನಾನು ಆಸ್ಪತ್ರೆಗೆ ಹೋಗಲು ನನ್ನ ಮಗಳಿಗಾಗಿ ಕಾಯುತ್ತಿದ್ದೆ. ಆದರೆ ಅಷ್ಟರಲ್ಲಿ ಅಳಿಯಂದಿರು ನನಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದರು. ಆಗ ನಾನು ಹೇಳಿದೆ, ಸ್ವಲ್ಪ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುವುದು. ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡರೆ ಸೊಂಟದ ನೋವು ಕಡಿಮೆಯಾಗುವುದು ಎಂದು ನನ್ನ ಈ ಮಾತನ್ನು ಕೇಳಿದಾಗ ಅಳಿಯಂದರು ತಟಸ್ಥರಾದರು. ಆಫೀಸಿಗೆ ಹೋಗುವಾಗ ದೀಪಾಳಿಗೆ ಹೇಳಿದರು, ನಾನು ಮನೆಗೆ ಬರುವವರೆಗೂ ಅತ್ತೆಯನ್ನು ನೀನು ಚೆನ್ನಾಗಿ ನೋಡಿಕೋ ಎಂದು. ಸಾಯಂಕಾಲ ಆಫೀಸಿನಿಂದ ಮರಳಿ ಬಂದ ಮೇಲೆ ಅಳಿಯಂದಿರು ಸ್ವತಃ ತಾವೇ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದರು. ಏಕೆಂದರೆ ದೀಪ ಪ್ರೆಗ್ನೆಂಟ್ ಆಗಿದ್ದರಿಂದ ಅವಳು ತುಂಬಾ ವೀಕ್ ಆಗಿದ್ದಳು ಮತ್ತು ಅವಳ ಮನಸ್ಥಿತಿ ಬೇರೆ ಸರಿ ಇರಲಿಲ್ಲ. ಇದರಿಂದ ಅವಳಿಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ರಾತ್ರಿ ಅಳಿಯಂದಿರು ನನ್ನ ರೂಮಿಗೆ ಮಲಗಲು ಬಂದಾಗ ನಾನು ಸೊಂಟವನ್ನು ಹಿಡಿದುಕೊಂಡೇ ಮಲಗಿಕೊಂಡಿದ್ದೆ. ಅಳಿಯಂದಿರು ಆಫೀಸ್ನಿಂದ ಬರುವಾಗ ಸೊಂಟದ ನೋವಿನ ತೈಲವೊಂದನ್ನು ತಂದಿದ್ದರು. ಆಗ ಅದನ್ನು ಕೊಟ್ಟು, ಅತ್ತೆ ನೀವು ಇದನ್ನು ಹಚ್ಚುವುದರಿಂದ ನಿಮಗೆ ಸ್ವಲ್ಪ ನೋವು ಕಡಿಮೆಯಾಗುವುದು ಮತ್ತು ಆರಾಮ ಎನಿಸುವುದು ಎಂದು ಹೇಳಿದರು. ಆದರೆ ನನಗೆ ಅಳಿಯಂದಿರಿಂದ ಸಹಾಯ ತೆಗೆದುಕೊಳ್ಳಲು ಇಷ್ಟ ಇರಲಿಲ್ಲ. ಆದರೂ ಅಳಿಯಂದರು ನನಗೆ ತುಂಬಾ ಒತ್ತಾಯ ಮಾಡಿದರು. ದೀಪ ಗರ್ಭಿಣಿಯಾಗಿರುವುದರಿಂದ ಅವಳಿಗೆ ನಿಮ್ಮ ಸೇವೆ ಮಾಡಲು ಸಾಧ್ಯವಿಲ್ಲ. ನೀವು ನಿಮ್ಮ ಅಳಿಯಂದರಿಂದ ಸೇವೆ ಮಾಡಿಸಿಕೊಳ್ಳಲೆಂದೇ ಆ ದೇವರು ನಿಮಗೆ ಹೀಗೆ ಮಾಡಿದ್ದಾನೆ ಎಂದು ಹೇಳಿದರು. ನಾನು ಅವರಿಂದ ಸೇವೆ ಮಾಡಿಸಿಕೊಳ್ಳಬಾರದೆಂದು ಎಷ್ಟೇ ಪ್ರಯತ್ನಿಸಿದರು. ಅವರು ನನಗೆ ಆ ತೈಲವನ್ನು ಹಚ್ಚಲು ಶುರು ಮಾಡಿದರು. ಯಾವ ರೀತಿಯಲ್ಲಿ ಅವರು ತೈಲವನ್ನು ಹಚ್ಚುತ್ತಿದ್ದರೆ ಎಂದರೆ ತಕ್ಷಣವೇ ನನ್ನ ಕಣ್ಣಿಗೆ ನಿದ್ದೆ ಹತ್ತೊಡಗಿತು. ಅರ್ಧರಾತ್ರಿಯಲ್ಲಿ ನನಗೆ ಎಚ್ಚರವಾದಾಗ ಅಳಿಯಂದಿರು ನನ್ನ ಪಕ್ಕದಲ್ಲಿ ಮಲಗಿದ್ದರು. ಇದನ್ನೆಲ್ಲ ನೋಡಿ ನಾನು ಸ್ವಲ್ಪ ದೂರ ಸರಿಯಲು ಪ್ರಯತ್ನಿಸಿದೆ. ನಾನು ಬದಿಗೆ ಸರಿಯುತ್ತಿರುವಾಗ ಮತ್ತೆ ನನ್ನ ಸೊಂಟದಲ್ಲಿ ನೋವು ಕಾಣಿಸಿಕೊಂಡಿತು. ನಾನು ಆಗ ತಕ್ಷಣ ನೋವಿನಿಂದ ಕಿರುಚಿಕೊಂಡೆ. ಇದರಿಂದ ಅಳಿಯಂದಿರು ಎಚ್ಚರವಾದರೂ ಬಹುಶಃ ಅವರಿಗೆ ನಿದ್ದೆ ಬಂದಿರದೆ ಅವರು ಮಲಗಿರುವ ಹಾಗೆ ನಾಟಕವಾಡುತ್ತಿದ್ದರು. ನಾನು ಅಳಿಯಂದಿರನ್ನು ತಿರಸ್ಕಾರದಿಂದ ನೋಡಿದೆ ಮತ್ತು ಆತನ ವ್ಯವಹಾರದ ಮೇಲೆ ಅಷ್ಟೊಂದು ಗಮನ ಕೊಡಲಿಲ್ಲ. ಮಾರನೇ ದಿನ ನಾನು ನೀರು ಕುಡಿಯುವಾಗ ನೀರು ನೆತ್ತಿಗೆ ಹತ್ತಿ ಕೆಮ್ಮು ಬಂದಾಗ ತಕ್ಷಣ ಅಳಿಯಂದಿರು ನನ್ನ ಬೆನ್ನ ಮೇಲೆ ಕೈಯಾಡಿಸಲು ಶುರು ಮಾಡಿದರು. ಇದೆಲ್ಲದರಿಂದ ಸಾಕಾಗಿ ಹೋಗಿದ್ದ ನನಗೆ ಅಳಿಯಂದರೊಂದಿಗೆ ರೂಮಿನಲ್ಲಿ ಮಲಗಲು ಇಷ್ಟವಾಗಲಿಲ್ಲ. ಅವರು ನನ್ನನ್ನು ಆರೈಕೆ ಮಾಡುತ್ತಿರುವ ರೀತಿ ನನಗೆ ಸರಿ ಬರಲಿಲ್ಲ. ಮಾರನೇ ದಿನ ಬೆಳಗ್ಗೆ ದೀಪ ನನ್ನ ರೂಮಿಗೆ ಬಂದಾಗ ನಾನು ಅವಳಿಗೆ ಹೇಳಿದೆ, ನಾನು ನನ್ನ ಸೊಸೆಯನ್ನು ಕರೆಯಬೇಕೆಂದುಕೊಂಡಿದ್ದೇನೆ. ನನಗೆ ಮನೆ ಕೆಲಸ ಮಾಡುವುದು ಕೂಡ ತುಂಬಾ ಕಷ್ಟವಾಗುತ್ತಿದೆ. ಒಂದು ವೇಳೆ ಸೊಸೆ ಮನೆಯಲ್ಲಿ ಇದ್ದರೆ ಅವಳು ಮನೆ ಕೆಲಸವನ್ನೆಲ್ಲ ನೋಡಿಕೊಳ್ಳುತ್ತಿದ್ದಳು. ಅದಕ್ಕೆ ದೀಪ ಹೇಳಿದಳು, ಅಮ್ಮ, ಕೆಲವು ದಿನಗಳಿಂದ ನಿನ್ನ ಅಳಿಯ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ಸೇವೆ ಮಾಡುತ್ತಿದ್ದಾರೆ. ಆದರೂ ನೀವು ನಿಮ್ಮ ಸೊಸೆಯನ್ನು ಏಕೆ ಕರೆಯುತ್ತಿದ್ದೀರಿ? ನಿನ್ನ ಅಳಿಯ ನಿನಗೆ ಸೇವೆ ಮಾಡುತ್ತಿರುವುದು ಇಷ್ಟವಾಗುತ್ತಿಲ್ಲವೇ? ಯಾವ ವಿಷಯವನ್ನು ನಾನು ಅವಳಿಗೆ ಹೇಳಲು ಬಯಸಿದ್ದೇನೋ ಅದು ಅವಳಿಗೆ ಅರ್ಥವಾಗಲಿಲ್ಲ. ಇಂದು ರಾತ್ರಿ ನಾನು ಅಳಿಯಂದಿರ ಬಳಿ ಈ ವಿಷಯದ ಬಗ್ಗೆ ಮಾತನಾಡಬೇಕೆಂದು ನಿರ್ಧಾರ ಮಾಡಿದೆ. ರಾತ್ರಿ ನನ್ನ ಅಳಿಯ ನನ್ನ ರೂಮಿಗೆ ಬಂದಾಗ ನಾನು ಹೇಳಿದೆ, ನೀವು ಇಂದು ದೀಪಾಳ ರೂಮಿನಲ್ಲಿ ಹೋಗಿ ಮಲಗಿ, ಅವಳನ್ನು ಒಬ್ಬಂಟಿಯಾಗಿ ಮಲಗಲು ಬಿಡಬೇಡಿ. ಕೆಲವು ದಿನಗಳಾದ ಮೇಲೆ ನನ್ನ ಸೊಸೆ ಮರಳಿ ಬರುತ್ತಾಳೆ. ಆಗ ಅವಳು ನನ್ನ ರೂಮಿನಲ್ಲಿ ಮಲಗುತ್ತಾಳೆ ಎಂದು ಹೇಳಿದೆ. ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ. ನೀವೇಕೆ ನನ್ನನ್ನು ಹೊರಗಿನವನು ಎಂದು ತಿಳಿದುಕೊಂಡಿರುವಿರಿ? ಇಷ್ಟು ಹೇಳಿ ಅವನು ನನ್ನ ರೂಮಿನಿಂದ ಹೊರಟು ಹೋದನು. ಬಹುಶಃ ಅವನಿಗೆ ನನ್ನ ಮಾತಿನಿಂದ ಸಿಟ್ಟು ಬಂದಿರಬೇಕು. ನಾನು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅಳಿಯಂದಿರಿಗೆ ಅರ್ಥ ಮಾಡಿಸಲು ಅವರ ರೂಮಿನ ಕಡೆ ಹೆಜ್ಜೆ ಹಾಕತೊಡಗಿದೆ. ಅಳಿಯಂದಿರು ದೀಪಾಳ ರೂಮಿನಲ್ಲಿ ಇದ್ದರು. ನಾನು ಅವರ ರೂಮಿನ ಬಳಿ ಹೋಗುತ್ತಿದ್ದಾಗ ಅವರು ಮಾಲಾ ಹೆಸರು ತೆಗೆದುಕೊಂಡು ಏನನ್ನು ಹೇಳುತ್ತಿದ್ದರು. ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡೆ. ನನ್ನ ಮಗಳು ಹೇಳುತ್ತಿದ್ದಳು, ಮಹೇಶ್, ನಿನ್ನಿಂದ ಯಾವ ಕೆಲಸವೂ ಸರಿಯಾಗಿ ಮಾಡಲಾಗುತ್ತಿಲ್ಲ. ಕಳೆದ ಕೆಲವು ದಿನಗಳಿಂದ ನಾನು ಏನೆಲ್ಲಾ ಮಾಡುತ್ತಿದ್ದೇನೆ. ಇಲ್ಲಿಯವರೆಗೂ ನಿನಗೆ ಅಮ್ಮನ ನಂಬಿಕೆ ವಿಶ್ವಾಸವನ್ನು ಗಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ತವರು ಮನೆಯಲ್ಲಿಯೇ ಇರುವುದಕ್ಕಾಗಿ ಏನೆಲ್ಲ ಮಾಡಬೇಕಾಗಿ ಬಂದಿದೆ. ಗರ್ಭಿಣಿ ಆಗದಿದ್ದರೂ ಕೂಡ ಗರ್ಭಿಣಿ ಎಂದು ಹೇಳಿ ನಾಟಕವಾಡುತ್ತಿದ್ದೇನೆ. ನಾವು ಈ ಮನೆಯನ್ನು ನಮ್ಮ ಹೆಸರಿಗೆ ಮಾಡಿಕೊಳ್ಳಬೇಕೆಂದು ಇಲ್ಲಿಗೆ ಬಂದಿದ್ದೇವೆ ಎನ್ನುವುದು ನೀನು ಮರೆತು ಬಿಟ್ಟೆ ಏನು? ನಿನ್ನ ಸಂಬಳದಿಂದ ನಾವು ದೊಡ್ಡ ಮನೆಯನ್ನು ಖರೀದಿಸಲು ಸಾಧ್ಯವಿಲ್ಲ. ನಿನ್ನ ಮನೆಯಲ್ಲಿ 2 ರೂಮುಗಳಿವೆ. ಅಮ್ಮನ ಬಳಿ 2 ಮನೆ ಇದೆ. ಕನಿಷ್ಠ ಒಂದು ಮನೆಯನ್ನಾದರೂ ನನ್ನ ಹೆಸರಿಗೆ ಮಾಡಿಕೊಳ್ಳಬೇಕೆಂದು ನಾನು ಬಯಸಿದ್ದೇನೆ. ಇದಕ್ಕಾಗಿ ನಾನು ಏನು ಬೇಕಾದರೂ ಮಾಡಲು ತಯಾರಾಗಿದ್ದೇನೆ. ಅಮ್ಮ ಅತ್ತಿಗೆಯನ್ನು ಮನೆಗೆ ಕರೆಯುತ್ತಿರುವುದರ ಬಗ್ಗೆ ಮಾತನಾಡುತ್ತಿದ್ದಾರೆ. ಒಂದು ವೇಳೆ ಅತ್ತಿಗೆ ಇಲ್ಲಿಗೆ ಬಂದರೆ ನಮ್ಮಿಬ್ಬರ ನಾಟಕವೆಲ್ಲ ಬಯಲಾಗುವುದು.
ಈ ಮನೆ ನಮ್ಮ ಕೈತಪ್ಪಿ ಹೋಗುವುದು. ಅತ್ತಿಗೆಯನ್ನು ಹೊರಹಾಕಲು ನಾನು ಎಷ್ಟೆಲ್ಲ ಅಮ್ಮನ ಬಳಿ ಸುಳ್ಳು ಹೇಳಿದ್ದೇನೆ ಎಂದು ಹೇಳುತ್ತಿದ್ದಳು. ನನ್ನ ಮಗಳು ಹೀಗೆ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡ ನಾನು ಒಮ್ಮೆಲೆ ಬೆಚ್ಚಿಬಿದ್ದೆ. ತಲೆ ತಿರುಗಿದಂತಾಯಿತು. ಅವಳು ಸ್ವತಃ ತಾನು ಗರ್ಭಿಣಿ ಎಂದು ಹೇಳಿ ನನ್ನ ಭಾವನೆಗಳೊಂದಿಗೆ ಆಟವಾಡಿದಳು. ಕಳೆದ ಕೆಲವು ದಿನಗಳಿಂದ ನನ್ನ ಹಾರೈಕೆ ಮಾಡಿದಂತೆ ನನ್ನ ಮೇಲೆ ಪ್ರೀತಿ ಇರುವಂತೆ ತೋರಿಸುತ್ತಿದ್ದಳು. ತಾಯಿಯ ಮನೆಯ ಆಸ್ತಿಯನ್ನು ಒಡೆಯಲು ಈ ರೀತಿ ಮಾಡುತ್ತಿದ್ದಾಳೆ ಎಂದು ತಿಳಿದ ನಾನು ಏನೂ ತಿಳಿಯದವಳಂತೆ ಶಾಂತವಾಗಿ ಅಲ್ಲಿಂದ ಹೊರಟು ಬಂದೆ. ಸ್ವಲ್ಪ ಸಮಯದ ನಂತರ ನಾನು ಬೇಡವೆಂದು ಹೇಳಿದರು. ನನ್ನ ಅಳಿಯ ನನ್ನ ರೂಮಿನಲ್ಲಿ ಬಂದು ಮಲಗಿಕೊಂಡರು. ಮಾರನೇ ದಿನ ತಿಂಡಿ ಮಾಡುವ ಸಮಯದಲ್ಲಿ ನನ್ನ ಮಗ ಸೊಸೆಯನ್ನು ನೋಡಿ ಅಳಿಯಂದರು ಮತ್ತು ದೀಪ ಇಬ್ಬರು ಹೈರಾಣಾದರು. ಆಗ ದೀಪ ಹೇಳಿದ್ದನ್ನು ಹೇಳಿಬಿಡಬೇಕೆಂದು ನಿರ್ಧರಿಸಿದೆ. ದೀಪ, ರಾತ್ರಿ ನಾನು ನಿನ್ನ ಗಂಡನ ನಡುವಿನ ಮಾತುಕತೆಯನ್ನು ನನ್ನ ಕಿವಿಯಾರೆ ಚೆನ್ನಾಗಿ ಕೇಳಿಸಿಕೊಂಡಿದ್ದೇನೆ. ನೀನು ಅಳಿಯನನ್ನು ಮುಂದೆ ಬಿಟ್ಟು ಭಗವಂತನಲ್ಲಿ ಬೇಡಿಕೊಂಡರೆ ಏನು ಪ್ರಯೋಜನ? ನನ್ನ ಸೊಸೆಯನ್ನು ಸುಳ್ಳುಗಾರ್ತಿ ಎಂದು ಸಾಬೀತು ಮಾಡಿ ಅವಳನ್ನು ಮನೆಯಿಂದ ಓಡಿಸುವಂತೆ ಮಾಡಿದೆ. ಇಷ್ಟು ದಿನಗಳಿಂದ ನನ್ನ ಸೊಸೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಅವಳ ಮೇಲೆ ನನಗೆ ವಿಶ್ವಾಸವಿದೆ. ನಿನ್ನ ಮಾತು ಕೇಳಿ ನಾನು ಅವಳನ್ನು ಹೊರಹಾಕಿದೆ. ನನ್ನ ಸ್ವಂತ ಬುದ್ಧಿಯನ್ನು ಉಪಯೋಗಿಸದೆ ಅವಳನ್ನು ಹೊರಹಾಕಿದೆ. ನೀನು ನನ್ನ ಸ್ವಂತ ಮಗಳು. ಆದರೆ ಈ ಆಸ್ತಿಗೋಸ್ಕರ ನನ್ನ ವಿರುದ್ಧವೇ ನೀನು ಈ ರೀತಿಯ ಸಂಚು ಹೂಡಿದ್ದೀಯ. ಆಸ್ತಿಗಾಗಿ ನೀನು ಸಂಬಂಧವನ್ನೇ ಮರೆತು ಹೋದೆ. ಈ ಮನೆಯ ಒಂದು ಇಟ್ಟಿಗೆಯೂ ಕೂಡ ನಿನ್ನ ಹೆಸರಿನಲ್ಲಿ ಆಗಲು ನಾನು ಬಿಡುವುದಿಲ್ಲ. ಯಾರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೋ ಅವರಿಗೆ ಈ ಮನೆ ಹೋಗುವುದು. ಹೆಣ್ಣು ಮಕ್ಕಳನ್ನು ಪದೇ ಪದೇ ತವರು ಮನೆಗೆ ಕರೆಯುವುದೇ ದೊಡ್ಡ ತಪ್ಪಾಗಿದೆ. ಅಪ್ಪ ಅಮ್ಮ ಖರ್ಚು ಮಾಡುತ್ತಾರೆ, ಆದರೆ ಹುಡುಗಿಯರ ಕರ್ತವ್ಯ ಎಂದಿಗೂ ಮುಗಿದು ಹೋಗುವುದಿಲ್ಲ. ಅವರ ಸರದಿ ಬಂದಾಗ ಅವರು ಯಾವಾಗಲೂ ಒಂದೇ ಮಾತು ಹೇಳುತ್ತಾರೆ, ನಮಗಾಗಿ ಏನು ಮಾಡಿದ್ರಿ? ನಿನ್ನಂತಹ ಆಸೆ ಬುರುಕ ಮಗಳಲ್ಲಿ ನನಗೆ ಯಾವುದೇ ರೀತಿಯ ಬದಲಾವಣೆ ಆಗುವುದಿಲ್ಲ ಎಂದು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನಾನು ಒಂದು ಕೆಲಸ ಮಾತ್ರ ಮಾಡಬಲ್ಲೆ, ನಿನ್ನನ್ನು ನನ್ನಿಂದ ದೂರವಿಡಬಲ್ಲೆ. ಇಂದಿನಿಂದ ನಾನು ನಿನ್ನ ಮುಖ ನೋಡಲು ಕೂಡ ಬಯಸುವುದಿಲ್ಲ. ನಿನ್ನಿಂದಾಗಿ ನಾನು ನನ್ನ ಮಗ ಹಾಗೂ ಸೊಸೆಯನ್ನು ದೂರ ಮಾಡುತ್ತಿದ್ದೆ, ಆದರೆ ಶಾಶ್ವತವಾಗಿ ಯನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಅಳಿಯನಾದವರು ಹೊರಗಿನವರಾಗಿರುತ್ತಾರೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೆ. ಆದರೆ ಹೆಣ್ಣು ಮಕ್ಕಳು ಕೂಡ ಈ ರೀತಿ ವ್ಯವಹಾರ ಮಾಡಿದರೆ ಅಪ್ಪ ಅಮ್ಮ ಯಾವ ರೀತಿ ಯೋಚಿಸಬೇಕು? ಹಣ ಮತ್ತು ದುರಾಸೆಯಿಂದ ದೊರೆತ ಸಂಪತ್ತು ಎಂದಿಗೂ ನೆಮ್ಮದಿ ಕೊಡುವುದಿಲ್ಲ. ಖುಷಿಯಿಂದ ಇರುವ ಪರಿವಾರವೇ ನಿಜವಾದ ಸಂಪತ್ತಾಗಿದೆ. ಅಲ್ಲಿ ಅಣ್ಣ ತಂಗಿಯರ ನಡುವೆ ಪ್ರೀತಿ ತುಂಬಿರುತ್ತದೆ ಹೊರತು ಯಾವುದೇ ದ್ವೇಷವಲ್ಲ. ಇಂದಿನ ದಿನಗಳಲ್ಲಿ ಸಂಬಂಧಕ್ಕಿಂತ ಹೆಚ್ಚಾಗಿ ಹಣವೇ ಮುಖ್ಯ ಎಂದು ನನಗೆ ತೋರುತ್ತಿದೆ. ನೀನಿನ್ನು ಹೊರಡಬಹುದು ಎಂದು ಮಗಳಿಗೆ ಹೇಳಿದೆ. ಸ್ನೇಹಿತರೆ, ಇದು ಇವತ್ತಿನ ಕಥೆಯಾಗಿತ್ತು. ಈ ಕತೆ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.